ನೀವು ನೋಡ್ತಿದ್ದೀರಾ ಇವತ್ತು ನನ್ನ ಮುಂದೆ DJI ಕಂಪ್ನಿಯ ಒಂದು ಆ್ಯಕ್ಷನ್ ಕ್ಯಾಮ್ರಾ ಇರೋವಂಥದ್ದು. ಇದ್ರ ಬಾಕ್ಸ್ ಒಳಗಡೆ ಏನೇನು ಕೊಟ್ಟಿದ್ದಾರೆ ಏನೇನು ಕೊಟ್ಟಿಲ್ಲ ಅದ್ರ ಹಾಗೂ ಇದು ಕ್ಯಾಮ್ರಾ ಕ್ವಾಲಿಟಿ ಹೆಂಗಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಬಾಕ್ಸ್ ಓಪನ್ ಮಾಡೋಣ. ಇದರಲ್ಲಿ 2 ಸ್ಟಿಕ್ಕರ್ ಕೊಟ್ಟಿದ್ದಾರೆ, DJI ಅಂತ ಕಾಣಿಸ್ತಿರ್ಬೋದು, ರೇಡಿಯಂ ಸ್ಟಿಕ್ಕರು. ಹಾಗೆ ಇದರಲ್ಲಿ QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಇದರಲ್ಲಿ ಒಂದು ಆ್ಯಪ್ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಬೇಕು. ಅದು ಬಿಟ್ಟರೆ ಬೇರೆ ಏನಿಲ್ಲ. ಹಾಗೆ ಡೈರೆಕ್ಟಾಗಿ ಕ್ಯಾಮ್ರಾ ನೋಡೋಕ್ಕೆ ಸಿಗುತ್ತೆ. ಕ್ಯಾಮ್ರಾನ ಸೈಡಲ್ಲಿ ಇಡೋಣ. ಹಾಗೆ ಇಲ್ಲೊಂದು ಚಿಕ್ಕ ಬಾಕ್ಸ್ ಕೊಟ್ಟಿದ್ದಾರೆ, ಇದನ್ನು ಓಪನ್ ಮಾಡಿ ನೋಡೋಣ. ಇದರಲ್ಲಿ ಏನೇನು ಕೊಟ್ಟಿದ್ದಾರೆ, ಕ್ಯಾಮ್ರಾ ಫ್ರೇಮ್ ಕೊಟ್ಟಿದ್ದಾರೆ. ಹಾಗೆ ಇದೊಂದು ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ, 2 ಸೈಡು ಸಿ ಟೈಪ್ ಕೊಟ್ಟಿದ್ದಾರೆ, ಬೇರೆ ಏನಿಲ್ಲ. ಹಾಗೆ ಇದೊಂದು ಮೌಂಟ್ ಕೊಟ್ಟಿದ್ದಾರೆ, ಇಲ್ಲಿ ಕ್ಯಾಮ್ರಾ ಮೌಂಟ್ ಮಾಡೋದು. ಹಾಗೆ ಇದೊಂದು ಸ್ಕ್ರೂ ಮೌಂಟ್ ಮಾಡಿ ಟೈಟ್ ಮಾಡ್ಕೊಳೋದು. ಇದು ಕ್ಯಾಮ್ರಾ ಲೆನ್ಸ್ ಪ್ರೊಟೆಕ್ಟ್ ಮಾಡೋಕ್ಕೆ ಒಂದು ರಬ್ಬರ್ ಕೊಟ್ಟಿದ್ದಾರೆ. ಕ್ಯಾಮ್ರಾದಲ್ಲಿ ಒಂದು ಕೊಟ್ಟಿದ್ದಾರೆ, ಇದರಲ್ಲಿ ಒಂದು ಕೊಟ್ಟಿದ್ದಾರೆ. ಟೋಟಲ್ 2 ರಬ್ಬರ್ ಇದೆ. ಹಾಗೆ ಇದರಲ್ಲಿ ಒಂದು 1770 mAh ಬ್ಯಾಟ್ರಿ ಕೊಟ್ಟಿದ್ದಾರೆ, ಇಷ್ಟು ಚಿಕ್ಕದಾಗಿ. ನೆಕ್ಸ್ಟ್ ನೋಡೋಕೆ ಹೋದರೆ ಇದರಲ್ಲಿ ಯೂಸರ್ ಮ್ಯಾನ್ಯುವಲ್ ಇದೆ, ಕ್ವಿಕ್ ಸ್ಟಾರ್ಟ್ ಗೈಡ್ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಇದೊಂದು ಸ್ಲಿಪ್, ಎಷ್ಟು ಬಿಟ್ಟರೆ ಬಾಕ್ಸಲ್ಲಿ ಇನ್ನೇನು ಕೊಟ್ಟಿಲ್ಲ. ಕ್ಯಾಮ್ರಾ ಬಾಕ್ಸ್ನಲ್ಲಿ ಟೋಟಲಾಗಿ 6 ವಸ್ತುಗಳನ್ನ ಕೊಟ್ಟಿದ್ದಾರೆ. ಅದು ಯಾವ್ಯಾವುದು ಅಂತ ನೋಡ್ತಿರ್ಬೋದು ನೀವು. ಹಾಗೆ ಇದ್ರ ಕ್ಯಾಮ್ರಾ ಬಗ್ಗೆ ಹೇಳಕ್ಕೆ ಬಂದರೆ ಇದು ಫ್ರಂಟಲ್ಲಿ 1.4 ಇಂಚಿನ ಡಿಸ್ಪ್ಲೇ ಕೊಟ್ಟಿದ್ದಾರೆ, ಬ್ಯಾಕ್ ಸೈಡ್ 2.25 ಇಂಚಿನ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಹಾಗೆ ಸೈಡ್ ಬಟನ್ಸ್ ಅಂತ ಜಾಸ್ತಿ ಏನೂ ಕೊಟ್ಟಿಲ್ಲ. ಇಲ್ಲಿ ಸೈಡಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಇದೆ, ಕ್ಯಾಮ್ರಾ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಇದೆ. ಅದು ಬಿಟ್ಟರೆ ಇಲ್ಲೊಂದು ಸ್ಪೀಕರ್ ಕೊಟ್ಟಿದ್ದಾರೆ, ಇದರಲ್ಲಿ ಸ್ಪೀಕರ್ ಕೂಡ ಇನ್ಕ್ಲೂಡ್ ಆಗಿದೆ. ಇಲ್ಲೊಂದು ಚಿಕ್ಕದಾಗಿ ಡೋರ್ ಕೊಟ್ಟಿದ್ದಾರೆ, ಇದರಲ್ಲಿ ಓಪನ್ ಮಾಡಿದ್ರೆ ಸಿ ಟೈಪಿನ ಚಾರ್ಜಿಂಗ್ ಪಿನ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಬೇರೆ ಏನು ಮೈಕ್ ಹಾಕೋವಂಥ ಆಪ್ಷನ್ ಏನೂ ಕೊಟ್ಟಿಲ್ಲ ಇದರಲ್ಲಿ. ಈ ಕಡೆ ಸೈಡಲ್ಲಿ ಒಂದು ದೊಡ್ಡದಾಗಿ ಡೋರ್ ಕೊಟ್ಟಿದ್ದಾರೆ, ಅದನ್ನು ಓಪನ್ ಮಾಡಿದ್ರೆ ಇದರಲ್ಲಿ ಬ್ಯಾಟ್ರಿ ಪ್ಲಸ್ ಮೆಮೊರಿ ಕಾರ್ಡ್ 2 ಇದರಲ್ಲೇ ಹಾಕಬೇಕು, ನೋಡ್ತಿರ್ಬೋದು. ಇದನ್ನು ಕ್ಲೋಸ್ ಮಾಡಿದ್ರೆ ಒಂದು ಟಕ್ ಅಂತ ಲಾಕ್ ಆಗುತ್ತೆ. ಹಾಗೆ ಇಲ್ಲೊಂದು ಕ್ಯಾಮ್ರಾ ಪ್ರೊಟೆಕ್ಟಿಂಗ್ ಲೆನ್ಸ್ ಪ್ರೊಟೆಕ್ಟರ್ ರಬ್ಬರ್ ಕೊಟ್ಟಿದ್ದಾರೆ. ಟೋಟಲಾಗಿ 2 ರಬ್ಬರ್ ಕೊಡ್ತಾರೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಕ್ಯಾಮ್ರಾಗೆ ಬ್ಯಾಟ್ರಿ ಹಾಕಿ ಚೆಕ್ ಮಾಡೋಣ ಕ್ವಾಲಿಟಿ ಹೇಗಿದೆ ಅಂತ. ಬಾಕ್ಸಲ್ಲಿ ಕೊಟ್ಟಿರೋಂತಹ ಬ್ಯಾಟ್ರಿನೇ ಹಾಕ್ತಾಯಿದ್ದೀನಿ. ನನ್ನ ಹತ್ರ ಇರೋದು 128 GB ಸ್ಯಾಮ್ಸಂಗ್ ಮೆಮೊರಿ ಕಾರ್ಡು. ತುಂಬ ಜನ ಹೇಳ್ತಾರೆ ಸಂಡಿಸ್ಕ್ ಮೆಮೊರಿ ಕಾರ್ಡ್ ಹಾಕೋದನ್ನು ತೋರಿಸ್ಕೊಡ್ತಾರೆ, ಅದರಲ್ಲಿ ತುಂಬ ಪ್ರಾಬ್ಲಮ್ಸ್ ಇಶ್ಯೂ ಆಗಿರೋದನ್ನ ನಾನು ನೋಡಿದ್ದೀನಿ. ಕರಪ್ಟ್ ಆಗೋಗುತ್ತೆ ಮೆಮೊರಿ ಕಾರ್ಡ್ಗಳು ಬೇಗ. ಒಂದು ಲಾಕ್ ಆಗುತ್ತೆ. ಪವರ್ ಬಟನ್ ಒಂದು ಸಲ ಪ್ರೆಸ್ ಮಾಡಿದ್ರೆ ಆನ್. ಹಾಗೆ ಇಲ್ಲಿಂದ ಒಂದು ಸೌಂಡ್ ಬರುತ್ತೆ ಆನ್ ಆಗಿರೋದು. ಫ್ರಂಟ್ ಡಿಸ್ಪ್ಲೇ ಮತ್ತು ಬ್ಯಾಕ್ ಡಿಸ್ಪ್ಲೇ ಎರಡೂ ಟಚ್ ಸ್ಕ್ರೀನೇ. ನೋಡ್ತೀವಿ. ಕ್ಯಾಮ್ರಾನ ಕೇಸ್ಗೆ ಹಾಕಿ ಔಟ್ಸೈಡ್ ತೊಗೊಂಡೋಗೋಣ. ಈಗ ಸ್ಕ್ರೀನ್ ಹಾಕಿ ಲಾಕ್ ಸಿಸ್ಟಮ್ ಇದೆ, ಲಾಕ್ ಮಾಡಿದ್ರೆ ಇದು ಲಾಕ್ ಆಗುತ್ತೆ. ಹಾಗೆ ಇದ್ರ ಮೌಂಟ್ನ ಫಿಕ್ಸ್ ಮಾಡೋಣ. ಈ ಕಡೆ ಸೈಡ್ ಒಂದು ಕ್ಲಿಪ್ ಕೊಟ್ಟಿದ್ದಾರೆ, ಇಲ್ಲೊಂದು ಕ್ಲಿಪ್ ಕೊಟ್ಟಿದ್ದಾರೆ. ಅದನ್ನು ಪ್ರೆಸ್ ಮಾಡಿಕೊಂಡು ಹೀಗೆ ಬಿಟ್ಟರೆ ಇದು ಲಾಕ್ ಆಗುತ್ತೆ. ಮ್ಯಾಗ್ನೆಟಿಕ್ ಇದೆ, ಅದರಿಂದ ಇದು ತುಂಬ ಗಟ್ಟಿಯಾಗಿ ಕಚ್ಕೊಳ್ಳುತ್ತೆ. ಹಾಗೆ ರೀಲ್ಸ್ ಮಾಡೋದಿದ್ರೆ ಈ ಸೈಡಲ್ಲಿ ಒಂದು ಕ್ಲಿಪ್ ಲಾಕಿಂಗ್ ಕೊಟ್ಟಿದ್ದಾರೆ, ಹಾಗೆ ಪ್ರೆಸ್ ಮಾಡಿಕೊಂಡು ಈಗ ಬಿಟ್ಟರೆ ಲಾಕ್ ಆಗೋಗುತ್ತೆ. ಇದು ಅಷ್ಟು ಈಸಿಯಾಗಿ ಬರೋದಿಲ್ಲ ಹೇಳಿದ್ರೆ. ಈ ರೀತಿ ಕಾಣಿಸುತ್ತೆ ಅದು. ಔಟ್ಸೈಡ್ ಹೋಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ಇವಾಗ ನೀವು ನೋಡ್ತಾ ಇರೋ ಫೋಟೋ ಸ್ಯಾಂಪಲ್ಸ್ಗಳು DJI ಕ್ಯಾಮ್ರಾದಲ್ಲಿ ತೆಗೆದಿರೋವಂಥದ್ದು. ಎಷ್ಟು ಕ್ಲಿಯಾರಿಟಿ ಮತ್ತು ಎಷ್ಟು ವೈಡ್ ಆ್ಯಂಗಲ್ ಇದೆ ಅಂತ ನೋಡ್ತಿರ್ಬೋದು. ಹಾಗೆ ಇದ್ರ ವಿಡಿಯೋ ಸ್ಯಾಂಪಲ್ನ ನೋಡೋಕೆ ಹೋದರೆ ಈ ರೀತಿ ಬರುತ್ತೆ. ಈ ವಿಡಿಯೋ 1080pದಲ್ಲಿ ಮಾಡಿರೋವಂಥ ವಿಡಿಯೋ ಸ್ಯಾಂಪಲ್ಲು. ಈ ಕ್ಯಾಮ್ರಾ ಪ್ರೈಸ್ ಬಂದು 22,990 ರೂಪೀಸ್ ಆಗುತ್ತೆ, ಅಂದರೆ 23,000ಗೆ 10 ರೂಪೀಸ್ ಕಮ್ಮಿ. ಹಾಗೆ ಇದಕ್ಕೆ ಸಿ ಟೈಪ್ ಪಿನ್ನದು ಮೈಕ್ ತೊಗೋಬೇಕಾಗುತ್ತೆ. ನೀವೇನಾದ್ರು ಮೋಟೋ ವ್ಲಾಗ್ ಮಾಡ್ತೀನಿ ಅಂದರೆ ಈ ಕ್ಯಾಮ್ರಾ ಬೆಸ್ಟ್ ಅಂತ ಹೇಳ್ಬೋದು. ಇದ್ರ ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಹೇಳಕ್ಕೆ ಬಂದರೆ ಒಂದು ಸಿಂಗಲ್ ಚಾರ್ಜ್ಗೆ 160 ನಿಮಿಷ ಯೂಸ್ ಮಾಡ್ಬೋದು. ಗೋಪ್ರೋಗೆ ಕಂಪೇರ್ ಮಾಡಿರೋ ಅದಕ್ಕಿಂತ ಬೆಸ್ಟ್ ಅಂತ ಹೇಳ್ಬೋದು, ಯಾಕಂದರೆ ಕಮ್ಮಿ ಪ್ರೈಸಲ್ಲಿ ಒಂದೊಳ್ಳೆ ಕ್ಯಾಮ್ರಾ ಇದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.